ಹಾಗೂ ಚಿಕ್ಕೋಡಿ ಭಾಗದಲ್ಲಿ ಆಲಿಕಲ್ಲು ಸಮೇತ ಜೋರಾಗಿ ಮಳೆ ಸುರಿದಿದೆ. ಬೆಳಗಾವಿಯಲ್ಲಿ 2 ಅಂತಸ್ತಿನ ಕಟ್ಟಡ ಮೇಲಿಂದ ಗಾಳಿಗೆ ತಗಡಿನ ಶೆಡ್ ಹಾರಿ ಬಿದ್ದಿದೆ. ಈ ವೇಳೆ ಅಲ್ಲಿಗೆ ಬಂದ ಕಾರು ಜಸ್ಟ್ ಮಿಸ್ ಆಗಿದೆ. ಈ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಇನ್ನು ವಿಜಯನಗರದ ಹೊಸಪೇಟೆಯಲ್ಲಿ ಮೊದಲ ಮಳೆ ಸುರಿದಿದೆ. ಹೊಸಪೇಟೆಯ ನಾನಾ ಕಡೆ ಸುರಿದ ಗುಡುಗು ಸಿಡಿಲು ಸಮೇತ ಧಾರಾಕಾರ ಮಳೆಯಾಗಿದೆ. ಮೊದಲ ಮಳೆಗೆ ಜನ ಫುಲ್ ಖುಷಿಯಾಗಿದ್ದಾರೆ. ದಾವಣಗೆರೆಯಲ್ಲೂ ಮಳೆ ಅಬ್ಬರ ಜೋರಾಗಿದೆ. ನಗರದಾದ್ಯಂತ ಗುಡುಗು ಸಹಿತ ಭಾರೀ ಮಳೆ ಸುರಿದಿದೆ. ಮಳೆಯಿಂದಾಗಿ ವಾಹನ ಸವಾರರು ಪರದಾಡಿದ್ದಾರೆ. ಇತ್ತ ದೊಡ್ಡಬಳ್ಳಾಪುರದಲ್ಲಿ ಅಕಾಲಿಕ ಮಳೆಯಾಗಿದ್ದು ರೈತರು ಪರದಾಡಿದ್ರು. ಎಪಿಎಂಸಿಯಲ್ಲಿ ಬೆಂಬಲ ಬೆಲೆ ಯೋಜನೆಯಡಿ ರಾಗಿ ಮಾರೋಕೆ ಬಂದಿದ್ದ ಮಾರಾಟಗಾರರ ಟ್ರ್ಯಾಕ್ಟರ್ಗಳು ಮಳೆಯಲ್ಲೇ ಸಾಲುಗಟ್ಟಿ ನಿಂತಿದ್ವು. ಮಳೆಯಿಂದಾಗಿ ಅನ್ಲೋಡಿಂಗ್ ಸ್ಥಗಿತ ಆಗಿ ಮಾರಾಟಗಾರರು ಪರದಾಡಿದ್ರು. ಇನ್ನು ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲಿ ಸಿಡಿಲು ಬಡಿದು ತೆಂಗಿನ ಮರ ಹೊತ್ತಿ ಉರಿದಿದೆ. ನಗರದ 5ನೇ ವಾರ್ಡ್ನ ಶರತ್ ಬಡಾವಣೆಯಲ್ಲಿದ್ದ ತೆಂಗಿನ ಮರಕ್ಕೆ ಹಠಾತ್ ಬೆಂಕಿ ಬಿದ್ದಿದ್ದು ಜನ ಬೆಚ್ಚಿ ಬಿದ್ದಿದ್ದಾರೆ. ಬಳಿಕ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ಬೆಂಕಿಯನ್ನು ನಂದಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ನಂಜೇದೇವನಪುರ ಹಾಗೂ ಜಿಲ್ಲೆಯ ಗಡಿಭಾಗದ ತಾಳವಾಡಿಯಲ್ಲಿ ಕಂಡು ಕೇಳರಿಯದ ರೀತಿಯಲ್ಲಿ ಆಲಿಕಲ್ಲು ಮಳೆಯಾಗಿದೆ. ಈ ಗ್ರಾಮಗಳ ಬೀದಿಗಳಲ್ಲಿ ಹಾಗೂ ಜಮೀನು ತೋಟಗಳಲ್ಲಿ ಆಲಿಕಲ್ಲು ರಾಶಿ ರಾಶಿಯಾಗಿ ಬಿದ್ದಿದ್ದು ಗ್ರಾಮಸ್ಥರು ಆಶ್ಚರ್ಯಚಕಿತರಾದರು. ಬೆಂಗಳೂರು ದಕ್ಷಿಣ ಜಿಲ್ಲೆ ಬಿಡದಿ ಭಾಗದಲ್ಲಿ ಆಲಿಕಲ್ಲು ಸಹಿತ ಧಾರಾಕಾರ ಮಳೆಯಾಗಿದೆ. ವರ್ಷದ ಮೊದಲ ಮಳೆಗೆ ಜನರು ಫುಲ್ ಖುಷಿಯಾಗಿದ್ದಾರೆ. ಗದಗದ ಮಲ್ಲಾಪುರ ಗ್ರಾಮದಲ್ಲಿ ಮಳೆರಾಯ ಅಬ್ಬರಿಸಿದ್ದಾನೆ. ರಾಶಿ ರಾಶಿ ಆಲಿಕಲ್ಲು ಬೀಳ್ತಾ ಇದ್ದಂತೆ ಗ್ರಾಮಸ್ಥರು ಆಶ್ಚರ್ಯಗೊಂಡರು. ರಾಜ್ಯದಲ್ಲಿ 2-3 ದಿನದಿಂದ ಅಕಾಲಿಕ ಮಳೆ ಶುರುವಾಗಿದೆ. ಇನ್ನೆರಡು ದಿನಗಳ ಕಾಲ ರಾಜ್ಯದಲ್ಲಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಕರಾವಳಿ ಕರ್ನಾಟಕದ ಜೊತೆಗೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಇವತ್ತು ನಾಳೆ 2 ದಿನ ಬಹುತೇಕ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಬೆಳಗಾವಿ, ಧಾರವಾಡ, ದಾವಣಗೆರೆ, ಶಿವಮೊಗ್ಗ, ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣ, ತುಮಕೂರು, ಮಂಡ್ಯ ಹಾಗೂ ಚಾಮರಾಜನಗರ ಜಿಲ್ಲೆಗಳಲ್ಲಿ ಮುಂದಿನ 2 ದಿನಗಳ ಕಾಲ ಮಳೆಯಾಗುತ್ತೆ ಅಂತ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇಂದಿನಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭವಾಗ್ತಾ ಇದ್ದು ಏಪ್ರಿಲ್ 2ರವರೆಗೆ ನಡೆಯಲಿದೆ. ಈ ಬಾರಿ ಒಟ್ಟು 9,02,889 ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಿದ್ದಾರೆ. ಇಂದು ಪ್ರಥಮ ಭಾಷೆ ಪರೀಕ್ಷೆ ನಡೆಯಲಿರುವಂಥದ್ದು. ಒಟ್ಟು 15,941 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದೆ. ವೆಬ್ಕಾಸ್ಟಿಂಗ್ ಸೇರಿದಂತೆ ಈ ಬಾರಿ ಅಕ್ರಮಗಳು ನಡೆಯದಂತೆ ಹೆಚ್ಚಿನ ನಿಗಾ ವಹಿಸಲಾಗಿದೆ. ಪರೀಕ್ಷಾ ಕೇಂದ್ರಗಳ 200 ಮೀಟರ್ ಸುತ್ತಲೂ ಕೂಡ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಭೀತಿಯಿಂದಾಗಿ ದಿನದಿಂದ ದಿನಕ್ಕೆ ಜನಸಾಮಾನ್ಯರಿಗೆ ಯುದ್ಧದ ಬಿಸಿ ತಡ್ತಾ ಇದೆ. ಒಂದೊಂದೇ ವಸ್ತುಗಳ ಬೆಲೆಯಲ್ಲಿ ಏರಿಕೆ ಆಗ್ತಾ ಇದೆ. ಶೆಲ್ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಬೆಲೆ ₹2, ಡೀಸೆಲ್ ಬೆಲೆ ₹3 ಹೆಚ್ಚಳ ಆಗಿದೆ. ಶೆಲ್ ಮಾದರಿಯಲ್ಲೇ ಉಳಿದ ಕಂಪನಿಗಳ ದರವೂ ಏರಿಕೆ ಆಗೋ ಸಾಧ್ಯತೆ ಇದೆ. ಬೆಂಗಳೂರಿನ ಹೋಟೆಲ್ಗಳಿಗೆ ಗ್ಯಾಸ್ ಸಿಲಿಂಡರ್ ಪೂರೈಸುವಂತೆ ಕೋರಿ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಲಾಗಿದೆ. ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳನ್ನು ಪ್ರತಿವಾದಿಯನ್ನಾಗಿಸಿ ರಿಟ್ ಅರ್ಜಿಯನ್ನು ಸಲ್ಲಿಸಿದೆ. ಹೋಟೆಲ್ ಮುಚ್ಚಿರೋದ್ರಿಂದ ಹಾಲು ತರಕಾರಿ ಮಾರಾಟಗಾರರಿಗೂ ತೊಂದರೆ ಆಗಿದೆ. 40,000 ಹೋಟೆಲ್, 6 ಲಕ್ಷ ಕಾರ್ಮಿಕರಿಗೆ ಸಮಸ್ಯೆ ಆಗಿದೆ. ಹೀಗಾಗಿ ಗ್ಯಾಸ್ ಸಿಲಿಂಡರ್ ಪೂರೈಕೆಗೆ ನಿರ್ದೇಶನ ನೀಡಲಿಕ್ಕೆ ಮನವಿಯನ್ನು ಮಾಡಲಾಗಿದೆ. ಯುದ್ಧದ ಪರಿಣಾಮ ಹೋಟೆಲ್ಗಳಿಗೆ ಇನ್ನೂ ಸರಿಯಾಗಿ ಅಡುಗೆ ಗ್ಯಾಸ್ ಪೂರೈಕೆ ಆಗ್ತಾ ಇಲ್ಲ. ಹೋಟೆಲ್ಗಳು ಬಂದ್ ಆಗೋ ಸಾಧ್ಯತೆ ಇದೆ. ಈ ನಡುವೆ ಕೊಪ್ಪಳದಲ್ಲಿ ಗೃಹ ಬಳಕೆ ಸಿಲಿಂಡರ್ಗಳ ದಾಸ್ತಾನು ಲಭ್ಯ ಇದೆ. ಗ್ರಾಹಕರು ಗಾಬರಿಗೊಳ್ಳಬಾರದು ಹಾಗೂ ಸಿಲಿಂಡರ್ ಕೊರತೆ ಉಂಟಾಗಿದೆ ಅಂತ ಸುಳ್ಳು ವದಂತಿಗಳಿಗೆ ಕಿವಿ ಕೊಡಬಾರದು ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ್ ಬಿ ಇಟ್ನಾಳ್ ತಿಳಿಸಿದ್ದಾರೆ. ಗದಗ ಜಿಲ್ಲೆ ನರಗುಂದ ಪಟ್ಟಣದ ಶೆಟ್ಟಿ ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲಿ ಸಿಲಿಂಡರ್ ಅಭಾವ ಉಂಟಾಗಿದೆ. ಕಳೆದ 9 ವರ್ಷಗಳಿಂದ ಹೋಟೆಲ್ ಉದ್ಯಮ ಮಾಡಿಕೊಂಡು ಬಂದಿದ್ದೇವೆ, ಆದರೆ ಯಾವತ್ತೂ ಕಮರ್ಷಿಯಲ್ ಗ್ಯಾಸ್ ಸಮಸ್ಯೆ ಆಗಿಲ್ಲ. ಆದರೆ ಇದೀಗ ಯುದ್ಧದ ಎಫೆಕ್ಟ್ನಿಂದ ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ. ದಿನದಿಂದ ದಿನಕ್ಕೆ ಕಮರ್ಷಿಯಲ್ ಗ್ಯಾಸ್ನ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಚಿಕನ್ ಡ್ರೈ, ಮಟನ್ ಡ್ರೈ, ಚಿಕನ್ ಲಾಲಿಪಾಪ್ ಐಟಮ್ಗಳನ್ನು ಬಂದ್ ಮಾಡಲಾಗಿದೆ. ಕೂಡಲೇ ಸರ್ಕಾರ ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಮಾಡಬೇಕು ಅಂತ ರೆಸ್ಟೋರೆಂಟ್ ಮಾಲೀಕರು ಮನವಿಯನ್ನು ಮಾಡಿಕೊಂಡಿದ್ದಾರೆ.
ನಮ್ಗೆ ಕಮರ್ಷಿಯಲ್ ಗ್ಯಾಸ್ ಬಳಸಕತ್ತಿದ್ದಕ್ಕೆ ನಮ್ಗೆ ದೊಡ್ಡ ಆಘಾತ ಆಗೈತಿ. ದಿನದಿಂದ ದಿನ ರೇಟ್ ಎಲ್ಲ ಹೆಚ್ಚಿಗೆ ಮಾಡಕತ್ತಾರ ಗ್ಯಾಸ್ ಏಜೆನ್ಸಿ ಅವರು. ಮೊದಲು ಈಗ 5ನೇ ತಾರೀಕಿಗೆ ತೊಗೊಂಡಿದ್ವಿ ಗ್ಯಾಸ್ 2350 ಅಂದರು. ಒಳ್ಳೆ 9ನೇ ತಾರೀಕಿಗೆ ಕೇಳಕ್ಕೆ ಹೋದ್ರೆ 3350 ಹೇಳ್ತಾರೆ. ಮತ್ತು ಇವತ್ತಿಗೆ ಕೇಳಕ್ಕೆ ಹೋದ್ರೆ 4150 ಮಟ್ಟ ರೇಟ್ ಹೇಳ್ತಾ ಇದ್ದಾರೆ. ಆಮೇಲೆ ಮತ್ತೆ ಫೋನ್ ಮಾಡಿ ಕೇಳಿಲ್ಲ, ನಮಗೆ ಬಿಲ್ ಕೊಡ್ಬೇಕಂದ್ರೆ 3300 ಮತ್ತು GST ಬೀಳುತ್ತದೆ ಅಂತೇಳಿ ಫೈನಲ್ ಹೇಳ್ತಾ ಇದ್ದಾರೆ. ಹೀಗಾಗಿ ನಮ್ಗೆ ಗ್ಯಾಸಿನ ರೇಟ್ ಒಂದು ಕಡಿಮೆ ಮಾಡಿ, ನಮ್ಮ ಕಮರ್ಷಿಯಲ್ ಗ್ಯಾಸ್ ರೇಟ್ ಕಡಿಮೆ ಮಾಡಿ ನಮ್ಮ ಕಡೆಯಿಂದ ಅನುಕೂಲ ಮಾಡಿಸ್ಕೊಡ್ಬೇಕಂತೇಳಿ ಕೇಳಿಕೊಳ್ತೀವಿ. ಈಗ ಮತ್ತೆ ದಿನ ಓದು ಮಾರ್ಕೆಟಿಂಗ್ ರೇಟ್ ಜಾಸ್ತಿ ಆಗ್ತಾ ಉಂಟು. ಅದರಿಂದ ನಮಗೆ ಗ್ರಾಹಕರಿಗೆ ಸರಿಯಾಗಿ ಅನುಕೂಲ ಮಾಡಿಕೊಡೋಕೆ ಆಗ್ತಾ ಇಲ್ಲ. ಅದು ಬರ್ತಾ ಈಗ 4 days 5 days ಗ್ಯಾಸಿದು ಸಮಸ್ಯೆ ಆಗ್ತಾ ಉಂಟು ಭಾಳ. ಗ್ಯಾಸು ಸಿಗ್ತಾನೂ ಇರಲಿಲ್ಲ. ಈಗ ಒಂದು ಸಿಲಿಂಡ್ರ್ 4000 5,000 ಅಂತಾರೆ. 2 ಸಿಲಿಂಡ್ರಿಗೆ 8,000ರಿಂದ 10,000 ರೂಪಾಯಿ ಆಗ್ತಾ ಉಂಟು. ಇದರಿಂದ ನಮಗೆ ಭಾಳ ಸಮಸ್ಯೆ ಆಗುತ್ತೆ. ಗ್ರಾಹಕರಿಗೆ ಸರಿಯಾಗಿ ಐಟಮು ಒದಗಿಸ್ಲು ಆಗ್ತಾ ಇಲ್ಲ. ಒಂದು ಹೋಟ್ಲ್ ನಡೆಸೋದು ಭಾಳ ಕಷ್ಟ ಆಗುತ್ತೆ. ಸಿಲಿಂಡರ್ನೂ ಸಿಗ್ತಾ ಇಲ್ಲ. ಇದರಿಂದ ದೊಡ್ಡ ಸಮಸ್ಯೆ ಆಗಿದೆ. ಇನ್ನೇನು ಯಾರಾದರೂ ಸಹಕರಿಸಬೇಕು. ಇತ್ತ ಯಾದಗಿರಿಯಲ್ಲಿ ಮೆಣಸಿನಕಾಯಿ ಬೆಳೆದ ರೈತರು ಕಂಗಾಲಾಗಿದ್ದಾರೆ. ಯುದ್ಧ ಪ್ರಾರಂಭ ಆದಾಗಿಂದ ಮೆಣಸಿನಕಾಯಿ ಬೆಲೆ ದಿಢೀರಂತ ಕುಸಿತ ಆಗಿದೆ. ಒಂದು ವಾರದ ಹಿಂದೆ ಕ್ವಿಂಟಾಲ್ಗೆ 27,000 ರೂಪಾಯಿ ಇತ್ತು. ಆದರೆ ಸದ್ಯದಲ್ಲಿ 17,000 ಇದ್ರೂ ಮೆಣಸಿನಕಾಯಿ ಕೊಳ್ಳೋರೇ ಇಲ್ಲ ಅನ್ನುವಂತಾಗಿದೆ. ಗಲ್ಫ್ ರಾಷ್ಟ್ರಗಳಿಗೆ ಯಾದಗಿರಿಯ ಮೆಣಸಿನಕಾಯಿ ರಫ್ತಾಗ್ತಾ ಇತ್ತು. ಆದರೆ ಈಗ ಯುದ್ಧದ ಹಿನ್ನೆಲೆ ರಫ್ತು ಸ್ಥಗಿತ ಆಗಿದೆ. ರೈತರು ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ. ಸಮಸ್ಯೆ ನೋಡ್ರಿ, ಈಗ ಇರಾನ್ ಇಸ್ರೇಲ್ ಯುದ್ಧ ಸ್ಟಾರ್ಟ್ ಆಗಿ ನಮ್ಮ ಬೆಳೆದಿರ್ತಕ್ಕಂಥ ಮೆಣಸಿನಕಾಯಿ ಮೇಲೆ ಭಾಳ ಪರಿಣಾಮ ಬೀರದು. ಕಳೆದ 15 ದಿನದಿಂದ 26-27 ಸಾವಿರ ರೂಪಾಯಿ ಇತ್ತು ರೀ ರೇಟ್. 26-27 ಸಾವಿರ ಇತ್ತು ರೀ. ಈಗ ಸಡನ್ ಆಗಿ 18-19ಕ್ಕೆ ರೇಟ್ ಡೌನ್ ಆಗಿತ್ತು. 18ಕ್ಕೆ ಡೌನ್ ಆದ್ರೂ ಯಾರು ಮಾರ್ಕೆಟ್ ಸೇಲ್ಸ್ ಮ್ಯಾನ್ಗಳು ಬರಲ್ಲ ಯಾರು. ನಮ್ದು USA ರೀ, ಸೌದಿ ಮತ್ತು ಅನೇಕ ದೇಶಗಳಿಗೆ ರಫ್ತಾಗ್ತೈತೆ ರೀ. ನಮ್ಮ ಟ್ರಾನ್ಸ್ಪೋರ್ಟ್ ಈಗ ಹಡಗು ಬಂದಾಗಿ ಅದೆಲ್ಲಾಗಿ ಟ್ರಾನ್ಸ್ಪೋರ್ಟ್ ಬಂದಾಗಿ ಯಾರು ಸೇಲ್ಸ್ ಮ್ಯಾನ್ ಬರಲಾಗ್ಯಾರ. ಮತ್ತು ಇದಕ್ಕೆ ಸರ್ಕಾರ ಇದನ್ನ ಗಮನ ಎತ್ತುಕೊಂಡು ಏನಾದರೂ ರೈತರಿಗೆ ಸ್ವಲ್ಪ ಸಹಾಯಧನ ಮಾಡ್ಬೇಕಂತಂದು ಬೆಂಬಲ ಬೆಲೆ ನೀಡಬೇಕು. ಮಳೆ ಹೆಚ್ಚಾಗಿ ಬೆಳೆ ಇದ್ರಿ ಭಾಳ ಹಾಳಾಗಿ ಹೋಗ್ಯದ್ರಿ. ಹಾಳಾದ್ಮೇಲೆ ಇಳುವರಿ ಸದ್ಯ ಕಡಿಮೆ ಆಗ್ಯದ್ರಿ. ಇಳುವರಿ ಕಡಿಮೆ ಆದ್ಮೇಲೆ ರೇಟ್ ಸದ್ಯ ಹೆಚ್ಚಿದ್ದು ಒಂದು ವಾರದೊಳಗೆ ಡೌನ್ ಆಗ್ಯದ್ರಿ. ಯಾಕ್ರಿ ಡೌನ್ ಆಯ್ತು ಒಂದು ವಾರದಾಗ? ಯಾವ್ದು ಯುದ್ಧ ನಡೆದಲ್ರಿ ಇಸ್ರೇಲ್, ಯಾವ ಯುದ್ಧ ಹೊರ ರಫ್ತು ಆಗ್ತೈತ್ರಿ ನಮ್ಮ ಮಾಲು. ಅದು ರಫ್ತು ಬಂದ್ ಮಾಡಿದಕ್ಕೆ ರೇಟ್ ಡೌನ್ ಮಾಡಿದರಿ. ಅದಕ್ಕೆ ಖರೀದಾರು ಪೂರ್ವ ಬರವಲ್ರಿ. ಹಿಂಗೆ ಬಿದ್ದ ನೋಡ್ರಿ ಏನ್ ಮಾಡ್ಬೇಕು. ರೈತರ ಕಷ್ಟ ಬಾಳ ಅದರಿ. ಕೇಳ್ರಿ ಯಾರು ಗೌರ್ಮೆಂಟ್ ಅಂತಾರೆ ಏನ್ ಲೆಕ್ಕದಾಗಿಲ್ಲ. ಸರ್ಕಾರ ಏನ್ ಮಾಡ್ಬೇಕ್ರಿ? ಬೆಂಬಲ ಬೆಲೆ ನೀಡ್ಬೇಕ್ರಿ. ಇಳುವರಿ ಬರ್ಲಾರ್ದು ಒಂದು ತಪ್ಪ ಅದರಿ ಮೊದಲ ಮಾತು. ಅದಕ್ಕೆ ಸ್ವಲ್ಪ ಬೆಂಬಲ ಬೆಲೆ ನೀಡಿಗೆಸಿ ಪರಿಹಾರ ಏನಾದ್ರು ಕೊಟ್ರೆ ಉತ್ತಮ ಅದರಿ. ಎಲ್ಲ ಬಾಳ ಮಂದಿ ಲೀಸ್ ಮಾಡಿದ ಹೊಲ್ದಾರ್ರಿ. ಬಳ್ಳಾರಿ ಜೀನ್ಸ್ ಉದ್ಯಮಕ್ಕೂ ಗಲ್ಫ್ ಯುದ್ಧ ಹೊಡೆತ ನೀಡಿದೆ. ಜೀನ್ಸ್ ಉದ್ಯಮದ ಕೆಮಿಕಲ್ ಸರಬರಾಜು ಸಂಪೂರ್ಣ ಸ್ಥಗಿತಗೊಂಡಿದೆ. ಜೀನ್ಸ್ನಲ್ಲಿ ಲೇಪನಕ್ಕೆ ಹೈಡ್ರೋಜನ್ ಪೆರಾಕ್ಸೈಡ್, ಸೋಡಿಯಂ ಹೈಪೋಕ್ಲೋರೈಡ್ಸ್, ಪೊಟ್ಯಾಷಿಯಂ ಪರ್ಮಾಂಗನೇಟ್ ಕೆಮಿಕಲ್ಸ್ ಬಳಸಲಾಗುತ್ತೆ. ಈ ಕೆಮಿಕಲ್ಗಳು ಗಲ್ಫ್ ರಾಷ್ಟ್ರಗಳಿಂದ ಶಿಪ್ ಮೂಲಕ ಬರ್ತಾ ಇದ್ವಂತೆ. ಸದ್ಯ ಯುದ್ಧ ಹಿನ್ನೆಲೆಯಲ್ಲಿ ಆ ಕೆಮಿಕಲ್ ಆಮದು ತಡವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಜೀನ್ಸ್ ಉತ್ಪಾದನೆ 50% ಕುಸಿತ ಕಂಡಿದೆ. ಹೀಗೆ ಮುಂದುವರೆದ್ರೆ ನಮಗೆ ಬಹಳ ಕಷ್ಟ ಇದೆ ಅಂತ ಜೀನ್ಸ್ ಉದ್ಯಮಿಗಳು ಹೇಳ್ತಾ ಇದ್ದಾರೆ. ಬೈ ಪ್ರಾಡಕ್ಟ್ ಆದ ಕೆಮಿಕಲ್ಸ್ ರೇಟ್ ಇದಕ್ಕಿದ್ದಂಗೆ ಜಂಪ್ ಆಗುತ್ತೆ ಒಂದು ವಾರದಿಂದ. ನಮಗೆ ಒಂದು ಪ್ಯಾಂಟ್ ಮೇಕಿಂಗ್ನಲ್ಲಿ ಡೈರೆಕ್ಟಾಗಿ 100 ರೂಪಾಯಿ ವ್ಯತ್ಯಾಸ ಆಗ್ತಾ ಇದೆ. ಇದರಿಂದ ಭಾರಿ ನಷ್ಟ ಆಗಿದೆ. ಯಾಕಂದರೆ ನಾವು ಹಬ್ಬದ ಸೀಸನ್ನಲ್ಲಿ ನಾವು 3-4 ತಿಂಗಳಿಂದ ಆರ್ಡರ್ಸ್ ನಾವು ಬುಕ್ ಮಾಡ್ಕೊಂಡಿರ್ತೀವಿ. 1000 ಪ್ಯಾಂಟು, ಒಬ್ಬೊಬ್ರಿಗೆ 2000 ಪ್ಯಾಂಟು, 3000 ಪ್ಯಾಂಟು ಬುಕ್ ಮಾಡ್ಕೊಂಡಿರ್ತೀವಿ. ಈಗ ನಮಗೆ 100 ರೂಪಾಯಿ ಹೈಕ್ ಆಯಿತು. ಈಗ ನಾವು ಅವ್ರಿಗೆ ಕಳ್ಸೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಆ ಥರ ಪ್ಯಾಂಟಿಂದ ಡೈರೆಕ್ಟಾಗಿ 100 ರೂಪಾಯಿ ಲಾಸ್ ಆಗ್ತಾ ಇದೆ. ನಮಗೆ ಕಚ್ಚಾ ವಸ್ತುನೇ ಸಿಗಲಿಲ್ಲ ಅಂದಾಗ ಕಷ್ಟ ಆಗ್ತದೆ ತಯಾರು ಮಾಡಲಿಕ್ಕೆ. ಅದನ್ನು ಮನಸ್ಸಿನಾಗ ಇಟ್ಕೊಂಡು ಇಲ್ಲಿರೋ ಉದ್ಯಮಗಳೆಲ್ಲವೂ ರೇಟ್ ಹೈಕ್ ಮಾಡಿ. ಕಾಂಗ್ರೆಸ್ನಲ್ಲಿ ಸಂಪುಟ ಪುನರ್ರಚನೆಗೆ ಹೆಚ್ಚಿನ ಒತ್ತಡ ಇದೆ. ಹಿರಿಯರ ಬೆನ್ನಲ್ಲೇ ಜೂನಿಯರ್ ಶಾಸಕರು ಡಿನ್ನರ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಒಟ್ಟು 45 ಮಂದಿ ಶಾಸಕರು ಡಿನ್ನರ್ ಮೀಟಿಂಗ್ ಮಾಡಿದ್ದು, ಶಾಸಕ ಶರತ್ ಬಚ್ಚೇಗೌಡ ನೇತೃತ್ವದಲ್ಲಿ ಡಿನ್ನರ್ ಆಯೋಜನೆ ಆಗಿತ್ತು. ಸಂಪುಟ ಪುನರ್ರಚನೆ ಮಾಡುವಂತೆ ಹೈಕಮಾಂಡ್ ನಾಯಕರ ಭೇಟಿ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಜೊತೆಗೆ ಸಿಎಂ, ಡಿಸಿಎಂ ದೆಹಲಿ ನಾಯಕರನ್ನ ಭೇಟಿ ಮಾಡಿ ಒತ್ತಡ ಹೇರೋಕೆ ನಿರ್ಧಾರ ಮಾಡಲಾಗಿದೆ.
ದಾವಣಗೆರೆ ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ವಿಚಾರ ಈಗ ಕಾಂಗ್ರೆಸ್ಗೆ ಕಗ್ಗಂಟಾಗಿ ಪರಿಣಮಿಸಿದೆ. ಈ ಎಲ್ಲ ಬೆಳವಣಿಗೆ ಮಧ್ಯೆ ಎಂಎಲ್ಸಿ ಮಂಜುನಾಥ್ ಭಂಡಾರಿ ನೇತೃತ್ವದಲ್ಲಿ ನಿನ್ನೆ ಸಭೆ ನಡೆಯಿತು. ಸಭೆಯಲ್ಲಿ ಎಸ್ಎಸ್ ಮಲ್ಲಿಕಾರ್ಜುನ ಹಾಗೂ ಅಬ್ದುಲ್ ಜಬ್ಬಾರ್ ಬೆಂಬಲಿಗರ ಮಧ್ಯೆ ವಾಗ್ವಾದ ನಡೆಯಿತು. ಆಕಾಂಕ್ಷಿಗಳು ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹಿಸುವ ವೇಳೆನೆ ವಾಗ್ವಾದ ನಡೆದಿದೆ. ಗಲಾಟೆ ತೀವ್ರಗೊಳ್ತಾ ಇದ್ದಂತೆ ಸಭೆ ಮೊಟಕುಗೊಳಿಸಿದಂತ ನಾಯಕರು ತೆರಳಿದ್ದಾರೆ. ಸಭೆ ಬಳಿಕ ಮಾತನಾಡಿರುವಂತ ಮಂಜುನಾಥ್ ಭಂಡಾರಿ ಎಲ್ಲರಿಗೂ ಟಿಕೆಟ್ ಕೇಳುವಂತ ಹಕ್ಕಿದೆ. ಇನ್ನೊಂದು ಸಭೆ ನಡೆಸಿದ ಬಳಿಕ ನಾವು ವರಿಷ್ಠರಿಗೆ ಮನವಿಯನ್ನ ಕೊಡ್ತೀವಿ ಅಂತ ಹೇಳಿದರು. ಇದೇ ವೇಳೆ ಮಾಜಿ ಸಚಿವ ಆಂಜನೇಯ ರೇವಣ್ಣ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟರು. ಕರ್ತರು ಒಂದು ಜೊತೆ ಕೂಡಿದಂಥ ಸಂದರ್ಭದಲ್ಲಿ ನಾಯಕರುಗಳು ಬಂದಂಥ ಸಂದರ್ಭದಲ್ಲಿ ಅದರಲ್ಲೂ ಒಂದು ಚುನಾವಣೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಒಂದು ಹಬ್ಬ ಇದ್ದಾಗೆ. ನಾವು ಹಬ್ಬನ ಯಾವ ರೀತಿ ಆಚರಣೆಯನ್ನು ಮಾಡ್ತೀರೋ ಆ ರೀತಿ ಒಂದು ಆಚರಣೆಯನ್ನು ಮಾಡುವಂಥದ್ದು ಒಂದು ಇದು. ಆದರೆ ಆ ಹಬ್ಬವನ್ನು ಮಾಡಬೇಕಾದ್ರೆ ಏನೆಲ್ಲ ಅಡುಗೆ ಮಾಡ್ತೀವಿ ಅಂತ ಒಂದು ಯೋಚನೆ ಮಾಡ್ತಾರಲ್ಲ, ಆ ರೀತಿಯ ಒಂದು ತಂತ್ರಗಾರಿಕೆಗೆ ನಾವು ಇವತ್ತು ಬಂದಿದ್ದೀವಿ ಇಲ್ಲಿಗೆ. ನಾವು ಸುಮ್ಮನೆ ಎಲ್ಲೋ ಕೂತ್ಕೊಂಡು ಟಿಕೆಟನ್ನು ಅನೌನ್ಸ್ ಮಾಡ್ಬೋದಿತ್ತು, ಅದನ್ನು ಮಾಡಬಾರ್ದು. ಕಾರ್ಯಕರ್ತರ ಒಂದು ಅಭಿಪ್ರಾಯವನ್ನು ಪಡಿಬೇಕು, ಆ ಜನರ ನಾಡಿಗಳನ್ನು ಅರ್ಥಕೊಳ್ಬೇಕು. ಬರೀ ಒಂದು ರೂಮಲ್ಲಿ ಕೂತ್ಕೊಂಡು 4 ಜನ ಏನು ಡಿಸೈಡ್ ಮಾಡೋದಲ್ಲ ಅಂಥೇಳಿ ಸುಮಾರು 15 ಜನರ ಒಂದು ತಂಡವನ್ನು ಮಾಡಿದರು. ಆದರೆ ಚುನಾವಣೆ ಏನಾಯಿತು ಅಂತೇಳಿ ನಾವು ಎಕ್ಸ್ಪೆಕ್ಟೇಷನ್ ಮಾಡಿದ್ದು ಈ ತಿಂಗಳಲ್ಲಿ ಮಾಡ್ಬೋದು ಅಂತೇಳಿ. ಆದರೆ ಅವರು ಮುಂಚೆನೇ ಅನೌನ್ಸ್ ಮಾಡಿದ್ರಿಂದ ನಮ್ಮ ಸುಮಾರು 13 ಜನ ಮಂತ್ರಿಗಳಿಗೆ ಇವತ್ತು ಬರಲಿಕ್ಕಾಗಿಲ್ಲ. ಕೂಡ ಆಕಾಂಕ್ಷಿಗಳಾಗಬೇಕು ಅಂತ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಇನ್ನಿತರರು ಕೂಡ ನಮಗೆ ಕೊಡಿ ಅನ್ನೋದು ಅವರ ಬೇಡಿಕೆ, ಮತ್ತೊಬ್ಬರು ಇವ್ರಿಗೆ ಕೊಡ್ರಿ ಅಂತಂದು ಹೇಳಿದ್ದಾರೆ. ಎಲ್ಲ ಇಲ್ಲಿ ಕಾಂಗ್ರೆಸ್ನಲ್ಲಿ ಒಂದೇ ತಾಯಿ ಮಕ್ಕಳ ಥರ ನಾವು. ಈ ಸಂದರ್ಭ ಇದು ಚುನಾವಣೆಯ ಸಂದರ್ಭದಲ್ಲಿ ಎಲ್ಲ ಕಡೆಗೂ ಇದೇ ರೀತಿಯೇ ಇರುತ್ತೆ. ನಂತರ ಹೈಕಮಾಂಡ್ ಒಬ್ಬ ಅಭ್ಯರ್ಥಿಗೆ ಕೊಟ್ಟಾಗ ಎಲ್ಲರೂ ಒಗ್ಗಟ್ಟಾಗಿ ಅವ್ರನ್ನ ಗೆಲ್ಲಿಸುವಂಥ ಪ್ರಯತ್ನವನ್ನು ಹೋರಾಟವನ್ನು ಮಾಡೋದು ಕಾಂಗ್ರೆಸ್ನಲ್ಲಿ ಮುಂಚಿನಿಂದಲೂ ನಡೆದುಕೊಂಡು ಬಂದಿರತಕ್ಕಂಥ ಒಂದು ಸಂಪ್ರದಾಯ. ಈ ಕಾರಣದಿಂದ ಇಲ್ಲಿ ಯಾರ್ಯಾರು ಸಮುದಾಯದವರು ಏನೇನು ಕೇಳಿದ್ದಾರೆ ಅನ್ನೋದನ್ನು ಎಲ್ಲ ಅವರ ಮನವಿಯನ್ನು ಸ್ವೀಕಾರ ಮಾಡಿದ್ದೇವೆ. ನಾಳೆನೂ ಕೂಡ ಮೀಟಿಂಗ್ ಮಾಡ್ತಾಯಿದ್ದೀವಿ. ಅದೆಲ್ಲದನ್ನು ಕ್ರೋಢೀಕರಿಸಿ ನಮ್ಮ KPCC ಅಧ್ಯಕ್ಷರಿಗೆ, ಮುಖ್ಯಮಂತ್ರಿಗೆ ಮತ್ತು ಹೈಕಮಾಂಡ್ಗೆ ನಾವು ಒಂದು ವರದಿಯನ್ನು ಕೊಡ್ತೀವಿ. ಆ ವರದಿ ಆಧಾರದ ಮೇಲೆ ಅವ್ರು ತೀರ್ಮಾನ ಮಾಡ್ತಾರೆ. ಅಭ್ಯರ್ಥಿಯ ಬೇಡಿಕೆಗಳು, ಅವರ ಸಮರ್ಥನೆಗಳು ವಿವಿಧ ರೀತಿಯಲ್ಲಿ ಇರ್ತವೆ. ಅವ್ರು ಕೇಳ್ತಕ್ಕಂಥದ್ದು ಕೂಡ ಅದು ಹಕ್ಕಿದೆ, ಕೇಳಿದ್ದಾರೆ. ಆದರೆ ವಿನ್ನಿಂಗ್ ಈಸ್ ದ ಕ್ರೆಡಿಟೇರಿಯಾ. ಈ ವಿಧಾನಸಭಾ ಕ್ಷೇತ್ರ ಗೆಲ್ಲಬೇಕಾದ್ರೆ ಬೇರೆ ಏನೇನು ಚಿಂತನೆ ಮಾಡಬೇಕು ಅನ್ನೋದನ್ನೆಲ್ಲ ನೋಡಿ ಸಮರ್ಥವಾಗಿ ಚಿಂತನೆ ಮಾಡಿ ಅದ್ರ ಬಗ್ಗೆ ಚರ್ಚೆ ಮಾಡಿ ನಾವು ನಮ್ಮ ಅಡಿಷನಲ್ ಕಮಿಟಿ ಏನಿದೆ ಅವ್ರ ಜೊತೆಲಿ ಚರ್ಚೆ ಮಾಡಿ PCC ಮತ್ತು ಸಿದ್ದರಾಮಯ್ಯನ ಜೊತೆಲಿ ಚರ್ಚೆ ಮಾಡಿ ಹೈಕಮಾಂಡಿಗೆ ಕಳಿಸ್ತೀವಿ. ನಮ್ಮ ಅನಿಸಿಕೆಯನ್ನು ತಿಳಿಸಿ ಆಮೇಲೆ ಅವರು ಕೂಡ ಚರ್ಚೆ ಮಾಡಿ ವಿನ್ನಿಂಗ್ ಇಸ್ ದಿ ಕ್ರೆಡಿಟೇರಿಯಾ, ಯಾರು ಕೊಟ್ಟರೆ ಗೆಲ್ತಾರೆ ಅನ್ನೋದನ್ನು ನೋಡಿ ಟಿಕೆಟ್. ಬಾಗಲಕೋಟ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ಕಸರತ್ತು ಮುಂದುವರೆದಿದೆ. ಕ್ಷೇತ್ರದಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಲಾಭಿ ಜೋರಾಗಿದೆ. ಉಪಚುನಾವಣೆಯಲ್ಲಿ ಟಿಕೆಟ್ ಪಡೆಯಲಿಕ್ಕೆ ಮೇಟಿ ಕುಟುಂಬವಲ್ಲದೆ ಇತರರು ಕೂಡ ಭಾರಿ ಪ್ರಯತ್ನವನ್ನೇ ಮಾಡ್ತಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಬೆಂಗಳೂರಲ್ಲಿ ಇಂದು ಸಭೆ ನಡೆಯಿತು. ವಿಧಾನಸೌಧದ CLP ಕಚೇರಿಯಲ್ಲಿ KPCC ಕಾರ್ಯಾಧ್ಯಕ್ಷ ವಸಂತ್ ಕುಮಾರ್ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಸಭೆಯಲ್ಲಿ ಸತೀಶ್ ಜಾರಕಿಹೊಳಿ, RB ತಿಮ್ಮಾಪುರ, ಶಿವಾನಂದ್ ಪಾಟೀಲ್, ಶಿವರಾಜ್ ತಂಗಡಗಿ, ಅಪ್ಪಾಜಿ ನಾಡಗೌಡ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಕೃಷ್ಣಾ ಮೇಲ್ದಂಡೆ ಭೂ ಸ್ವಾಧೀನ ವಿವಾದ ವಿಚಾರವಾಗಿ DCM DK ಶಿವಕುಮಾರ್ ನವದೆಹಲಿಯಲ್ಲಿ ರಾಜ್ಯ ಸಂಸದರ ಜೊತೆಗೆ ಸಭೆ ನಡೆಸಿದ್ದಾರೆ. ಕರ್ನಾಟಕ ಭವನದಲ್ಲಿ ಸಭೆಯನ್ನ ನಡೆಸಿ ಈ ವಿಚಾರವಾಗಿ ಚರ್ಚೆ ಮಾಡಿದರು. ಸಭೆಯಲ್ಲಿ ಸಚಿವರಾದ MB ಪಾಟೀಲ್, HK ಪಾಟೀಲ್, ಬೋಸರಾಜು ಜಯಚಂದ್ರ, ಬಿಜೆಪಿ ಸಂಸದರಾದ ಜಗದೀಶ್ ಶೆಟ್ಟರ್, ಗೋವಿಂದ ಕಾರಜೋಳ, ವಿಶ್ವೇಶ್ವರ ಹೆಗಡೆ ಕಾಗೇರಿ, ಶ್ರೇಯಸ್ ಪಾಟೀಲ್, ಪ್ರಭಾ ಮಲ್ಲಿಕಾರ್ಜುನ್, ರಾಜಶೇಖರ ಹಿಟ್ನಾಳ್ ಸೇರಿದಂತೆ ರಾಜ್ಯಸಭಾ ಸದಸ್ಯರು ಭಾಗಿಯಾಗಿದ್ದರು. ಆದರೆ ಕೇಂದ್ರ ಸಚಿವರು DCM ಸಭೆಯಿಂದ ದೂರ ಉಳಿದಿದ್ರು. HD ಕುಮಾರಸ್ವಾಮಿ, ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ, ಪ್ರಹ್ಲಾದ್ ಜೋಶಿ ಗೈರಾಗಿದ್ರು. ಇವತ್ತು ಪ್ರಾಸ್ತಾವಿಕವಾಗಿ ಸುಮಾರು 24 ಜನ ಈ ಸಭೆಯಲ್ಲಿ ಪಾಲ್ಗೊಂಡಿದ್ರು. ಬೊಮ್ಮಾಯಿ, ಜಗದೀಶ್ ಶೆಟ್ಟರ್ ಅವರು, ಕಾರಜೋಳರವರು ಮತ್ತೆಲ್ಲ ಹಾಗೆಲ್ಲರೂ ಕೂಡ ರಾಜ್ಯಸಭಾ, ಲೋಕಸಭಾ ಸದಸ್ಯರೆಲ್ಲ ಕೂಡ ಇವತ್ತು ಪಾಲ್ಗೊಂಡಿದ್ರು. ನಾನು ಪ್ರಾಸ್ತಾವಿಕವಾಗಿ ಏನು ಮಾತಾಡಬೇಕು ಅದೆಲ್ಲ ಕೂಡ ಚರ್ಚೆ ಮಾಡಿ ಅವ್ರಿಗೆ ತಿಳಿಸಿದ್ದೇನೆ. ಅವರು ಕೂಡ ಅವರ ಅನೇಕ ಅಭಿಪ್ರಾಯಗಳನ್ನು ಜಗದೀಶ್ ಶೆಟ್ಟರ್ ಅವರು, ಬೊಮ್ಮಾಯಿ ಅವರು, ಕಾರಜೋಳರವರು, ಕಾಗೇರಿ ಅವರೆಲ್ಲ ಕೂಡ ಚರ್ಚೆ ಮಾಡಿದ್ದಾರೆ. ನಮ್ಮ ಗಮನವನ್ನು ಸೆಳೆದಿದ್ದಾರೆ. ರಾಜ್ಯ ಯಾವ ರೀತಿ ಮುಂದೆ ಹೋಗ್ತಾ ಇದೆ ಈ ವಿಚಾರದಲ್ಲಿ ಕೂಡ ಅವರೆಲ್ಲ ಮನವರಿಕೆಯನ್ನು ಮಾಡಿಕೊಂಡಿದ್ದಾರೆ.
ಪದೇ ಪದೇ ಆರ್ಎಸ್ಎಸ್ ಬಗ್ಗೆ ಮಾತನಾಡ್ತಾ ಇದ್ದಂಥ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಚಿತ್ತಾಪುರದ ಘಟನೆ ಉಲ್ಲೇಖಿಸಿ ಆರ್ಎಸ್ಎಸ್ ಕ್ಷತ್ರಿಯ ಕಾರ್ಯವಾಹ ಎನ್ ತಿಪ್ಪೇಸ್ವಾಮಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕಿಡಿಕಾರಿದ್ದಾರೆ. ಸಂಘಕ್ಕೆ ಅಡ್ಡಿಪಡಿಸುವವರನ್ನ ತಡಿಲಿಕ್ಕಾಗಲ್ಲ. ಈ ಎಲ್ಲ ಸವಾಲನ್ನು ನಾವು ಎದುರಿಸಿಕೊಂಡೇ ಬಂದಿದ್ದೇವೆ. ಸರಸಂಘ ಚಾಲಕರು ಉತ್ತರ ಕೊಟ್ಟಾಗಿದೆ. ಆದರೂ ಅವರು ಮಾತನಾಡ್ತಾರೆ, ಅದನ್ನ ತಡಿಲಿಕ್ಕೆ ಆಗತ್ತಾ ಅಂತ ತಿಪ್ಪೇಸ್ವಾಮಿ ಹೇಳಿದರು. ಪ್ರಶ್ನೆ ಕೇಳ್ತಾರೆ, ನಾವೇನು ಮಾಡ್ಲಿಕ್ಕೆ ಆಗಲ್ಲ. ನೀವು ಪ್ರಶ್ನೆ ಕೇಳೋದನ್ನು ತಡೆಯೋಕ್ಕಾಗುತ್ತೆ? ಅವ್ರಿಗೆಲ್ಲ ಅನುಭವಕ್ಕೆ ಬಂದಿದೆ. ಅಡ್ಡಿಪಡಿಸಿದ್ರೆ ಏನಾಗುತ್ತೆ ಅಂತ ಅವ್ರಿಗೆ ಅನುಭವಕ್ಕೆ ಬಂದಿದೆ. ಚಿತ್ತಾಪುರದಲ್ಲಿ ಅಡ್ಡಿಪಡಿಸಿದ್ರಿಂದ ನಮಗೇನು ಒಂದು 400-500 ಜನ ಸೇರೋರು, 8,000 ಜನ ಸೇರಿದ್ರು. ಹೌದು, ನಮಗೆ ಒಳ್ಳೆ ಕೆಲಸ ಮಾಡಿದ್ರೆ ಅವ್ರಿಗೆ ಧನ್ಯವಾದ ಹೇಳ್ಬೋದು. ಕೆಲವರು ಪ್ರಶ್ನೆ ವಿಧಾನಸಭೆಯಲ್ಲಿ ಶಾಸಕ ಅರಗ ಜ್ಞಾನೇಂದ್ರ ಮಂಗನ ಕಾಯಿಲೆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಇದಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಉತ್ತರ ಕೊಟ್ಟಿದ್ದಾರೆ. ಇದು ಮಂಗನಿಂದ ಬರೋ ಕಾಯಿಲೆ ಅಲ್ಲ, ಅದರಲ್ಲಿರೋ ಹುಳ ಟಿಕ್ಸ್ನಿಂದ ಬರೋ ಕಾಯಿಲೆ ಇದು. ಈಗಾಗಲೇ ಮಂಗನ ಕಾಯಿಲೆಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ ಅಂತ ಉತ್ತರ ಕೊಟ್ಟರು. ಈ ಕಾಯಿಲೆ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಈ ಕಾಯಿಲೆಗೆ ತುತ್ತಾಗಿ ಮೃತಪಟ್ಟವರಿಗೆ 5 ಲಕ್ಷ ಪರಿಹಾರ ನೀಡಬೇಕು ಅಂತ ಶಾಸಕ ಅರಗ ಜ್ಞಾನೇಂದ್ರ ಮನವಿ ಮಾಡಿದ್ರು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟ ಸಚಿವ ದಿನೇಶ್ ಗುಂಡೂರಾವ್ ನೋಡಿಕೊಂಡು ಕ್ರಮ ಕೈಗೊಳ್ಳೋದಾಗಿ ಭರವಸೆ ಕೊಟ್ಟಿದ್ದಾರೆ. ನಾನು ಆರೋಗ್ಯ ಸಚಿವನಾಗಿದ್ದಾಗ ತಂಬಾಕು ಬ್ಯಾನ್ ಮಾಡಲಿಕ್ಕೆ ಮುಂದಾಗಿದೆ, ಆದರೆ ಅನೇಕರು ಅದಕ್ಕೆ ಅಡ್ಡಿಪಡಿಸಿದ್ರು ಅಂತ ವಿಧಾನಸಭೆಯಲ್ಲಿ ಸ್ಪೀಕರ್ ಯುಟಿ ಖಾದರ್ ಹೇಳಿದ್ದಾರೆ. ಹೋಗಿ ಕಿದ್ವಾಯಿ ಆಸ್ಪತ್ರೆಯಲ್ಲಿ ನೋಡಿ ತಂಬಾಕಿನಿಂದ ಏನೇನಾಗುತ್ತೆ ಅಂತ ಗೊತ್ತಾಗುತ್ತೆ ಅಂತ ಸರ್ಕಾರಕ್ಕೆ ಸ್ಪೀಕರ್ ಯುಟಿ ಖಾದರ್ ಖುದ್ದು ಸಲಹೆಯನ್ನು ಕೊಟ್ಟಿದ್ದಾರೆ. ಇನ್ನು ತಂಬಾಕು ಬೆಳೆಗೆ ಬೆಂಬಲ ಬೆಲೆ ಕೊಡಿಸುವಂತೆ ಸದಸ್ಯ ಜಿಡಿ ಹರೀಶ್ ಗಮನವನ್ನು ಸೆಳೆದಿದ್ರು. ಸಚಿವ ಕೆ ವೆಂಕಟೇಶ್ ಅದಕ್ಕೆ ಉತ್ತರ ನೀಡಿ, ಅತಿ ಹೆಚ್ಚು ತಂಬಾಕು ನಮ್ಮ ಭಾಗದಲ್ಲಿ ಬೆಳೀತೇವೆ, ಬೆಂಬಲ ಬೆಲೆ ಯಾಕೆ ಕೊಡಿಸ್ಲಿಕ್ಕೆ ಆಗಲ್ಲ ಅಂತ ವಾಸ್ತವ ನಿಮಗೂ ಕೂಡ ಗೊತ್ತಿದೆ. ಸಿಎಂ ಬಳಿನೇ ನಿಯೋಗ ಹೋಗಿ ಬೆಂಬಲ ಬೆಲೆ ಕೊಡಿಸ್ಲಿಕ್ಕೆ ಹೇಳೋಣ ಅಂತ ಸಚಿವರು ಹೇಳಿದರು. ಮೈಸೂರಿನ ಕೆಂಪಿಸಿದನಹುಂಡಿ ಗ್ರಾಮ ಪಂಚಾಯಿತಿ ವತಿಯಿಂದ ಸಾರ್ವಜನಿಕರ ಕುಂದುಕೊರತೆ ಸಭೆ ನಡೆದಿದೆ. ವರುಣಾ ಕ್ಷೇತ್ರದ ಆಶ್ರಯ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಯತೀಂದ್ರ ಜನರ ಸಮಸ್ಯೆ ಆಲಿಸಿದ್ದಾರೆ. ಜನರ ಕೆಲಸಗಳನ್ನು ಶೀಘ್ರದಲ್ಲೇ ಮಾಡಿಕೊಡಬೇಕು, ಜನರನ್ನ ಅಲ್ದಾಡಿಸಬಾರದು ಅಂತ ಸೂಚನೆ ಕೊಟ್ಟಿದ್ದಾರೆ. ತುಮಕೂರು ಜಿಲ್ಲೆ ಕುಣಿಗಲ್ ಶಾಸಕ ರಂಗನಾಥ್ ವಿರುದ್ಧ ದೋಸ್ತಿ ನಾಯಕರು ಹೋರಾಟಕ್ಕೆ ಇಳಿದಿದ್ದಾರೆ. ತುಮಕೂರು ಜಿಲ್ಲೆ ತಾಲೂಕಿನ ಸಂತೆ ಮಾವತ್ತೂರಿನ ವಿಎಸ್ಎಸ್ಎನ್ ಬಡಾವಣೆಯಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಅಕ್ರಮ ನಡೆದಿದೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಚುನಾವಣಾಧಿಕಾರಿ ಬಳಸಿ ಚುನಾವಣೆಯಲ್ಲಿ ನಕಲಿ ಮತದಾನವನ್ನು ಮಾಡಿಸಲಾಗಿದೆ ಅಂತ ಆರೋಪವನ್ನು ಮಾಡಲಾಗಿದೆ. ಹೀಗಾಗಿ ತಾಲೂಕು ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರು ಇಂದು ಬೃಹತ್ ಹೋರಾಟ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ರಾಜ್ಯ ಸರ್ಕಾರ 3 ಐಪಿಎಸ್ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿದೆ. ದಾವಣಗೆರೆ ಎಸ್ಪಿ ಆಗಿದ್ದ ಉಮಾ ಪ್ರಶಾಂತ್ ಅವರನ್ನ ಸಿಐಡಿ ಎಸ್ಪಿ ಆಗಿ ವರ್ಗಾವಣೆ ಮಾಡಲಾಗಿದೆ. ಶ್ರುತಿ ಎನ್ಎಸ್ ಅವರು ಹುಬ್ಬಳ್ಳಿ ಧಾರವಾಡ ಕಾನೂನು ಸುವ್ಯವಸ್ಥೆ ಡಿಸಿಪಿ ಆಗಿ ವರ್ಗಾವಣೆ ಆಗಿದ್ದಾರೆ. ಇನ್ನು ಡಾಕ್ಟರ್ ಹರ್ಷ ಪ್ರಿಯಂವದ ಅವರು ಮೈಸೂರು ಕಾನೂನು ಸುವ್ಯವಸ್ಥೆ ಡಿಸಿಪಿ ಆಗಿ ವರ್ಗಾವಣೆ ಆಗಿದ್ದಾರೆ. ತುಮಕೂರು ಜಿಲ್ಲಾಧಿಕಾರಿ ಕಳೆದ 1 ವಾರದಿಂದ ನಿರಂತರವಾಗಿ ಒಂದೊಂದು ತಾಲೂಕಿನಲ್ಲಿ ಜನಸಂಪರ್ಕ ಸಭೆಯನ್ನ ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಮತ್ತಿಘಟ್ಟ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಜನಸಂಪರ್ಕ ಸಭೆಯನ್ನ ಮಾಡಿದ್ದಾರೆ. ಈ ವೇಳೆ ಸಾರ್ವಜನಿಕರು ತಮ್ಮ ಹಲವಾರು ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿಗಳ ಮುಂದಿಟ್ಟರು. ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತ ಭೂ ದಾಖಲೆಗಳ ತಿದ್ದುಪಡಿ ಹಾಗೂ ಭೌತಿ ಖಾತೆ ಸಮಸ್ಯೆಗಳ ಬಗ್ಗೆನೂ ಕೂಡ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಜಿಲ್ಲೆಯಲ್ಲಿ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಮೊದಲ ಆದ್ಯತೆ ನೀಡಲಾಗುತ್ತೆ. ಸಾರ್ವಜನಿಕರು ನೀಡಿದ ಪ್ರತಿಯೊಂದು ಮನವಿಯನ್ನ ಪರಿಶೀಲಿಸಿ ಕಾನೂನು ಚೌಕಟ್ಟಿನಲ್ಲಿ ಶೀಘ್ರವಾಗಿ ಪರಿಹಾರ ಒದಗಿಸಲಾಗುತ್ತೆ ಅಂತ ಜಿಲ್ಲಾಧಿಕಾರಿ ಭರವಸೆಯನ್ನು ಕೊಟ್ಟಿದ್ದಾರೆ. ಬೆಳಗಾವಿಯ ಉಕ್ಕಡ ಗ್ರಾಮದಲ್ಲಿ ಅಮಾನವೀಯ ಘಟನೆ ನಡೆದಿದೆ. 15 ದಿನದ ಹಿಂದೆ ಜನಿಸಿದ ಮಗುವಿಗೆ ತಂದೆ ವಿಷ ಹಾಕಿ ಕೊಂದಿದ್ದಾನೆ. ಹೆರಿಗೆಯ ಹಿನ್ನೆಲೆಯಲ್ಲಿ ಪತ್ನಿ ಶೀಲಾ ತವರಿಗೆ ಬಂದಿದ್ರು. ಹುಟ್ಟಿದ ಮಗುವನ್ನು ನೋಡೋಕೆ ಪತಿ ಭೀಮರಾಯ್ ಹೆಂಡತಿ ಮನೆಗೆ ಹೋಗಿದ್ದಾರೆ. ಈ ವೇಳೆ ಮಗುವಿಗೆ ವಿಷ ಹಾಕಿ ಕೊಂದು ಅಲ್ಲಿಂದ ಪರಾರಿ ಆಗಿದ್ದಾನೆ. ಮಗು ಸಾವಿಗೆ ಕಾರಣ ತಿಳಿಯದೆ ಕುಟುಂಬಸ್ಥರು ಕಂಗಾಲಾಗಿದ್ರು. ನಂತರ ಮಗುವಿನ ಮರಣೋತ್ತರ ಪರೀಕ್ಷೆ ವೇಳೆ ವಿಷ ಪ್ರಾಶನ ಮಾಡಿರೋದು ಗೊತ್ತಾಗಿದೆ. ತಮಾಷೆ ಮಾಡಲಿಕ್ಕೆ ಅಪ್ಪನನ್ನ ಮೂಟೆಗೆ ತುಂಬಿ ಕಟ್ಟಿರುವಂಥ ಘಟನೆ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿ ನಡೆದಿದೆ. ಪ್ರಾಂಕ್ ಮಾಡಲಿಕ್ಕೆ ಮಕ್ಕಳು ಚೀಲದಲ್ಲಿ ತಂದೆಯನ್ನು ಕಟ್ಟಿ ಕೊರಿಯರ್ ಕಚೇರಿಗೆ ತಂದಿದ್ರು. ಪಾರ್ಸೆಲ್ ಮಾಡುವಾಗ ಚೀಲದಲ್ಲಿ ವೃದ್ಧ ಉಸಿರುಗಟ್ಟಿ ಒದ್ದಾಡ್ತಿದ್ದನ್ನ ಕೊರಿಯರ್ ಸಿಬ್ಬಂದಿ ಗಮನಿಸಿ ರಕ್ಷಣೆ ಮಾಡಿದ್ದಾರೆ. ಈ ವಿಷಯ ಪೊಲೀಸರಿಗೆ ಗೊತ್ತಾಗಿದ್ದು ಕುಟುಂಬ ಸಮೇತ ಠಾಣೆಗೆ ಕರೆತಂದು ಕಾನೂನು ಪಾಠವನ್ನು ಕಲಿಸಿದ್ದಾರೆ. ಇದರಿಂದ ಎಚ್ಚೆತ್ತಂತ ಕುಟುಂಬಸ್ಥರು ವಿಡಿಯೋ ಮಾಡಿ ಕ್ಷಮೆಯನ್ನು ಕೇಳಿದ್ದಾರೆ. ಪ್ರಾಂಕ್ ಮಾಡಲಿಕ್ಕೆ ಹೀಗೆ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಹಣದ ವಿಚಾರದಲ್ಲಿ ಮೋಸ ಮಾಡಿದ್ದಾನೆ ಅಂತ ವ್ಯಕ್ತಿಯೊಬ್ಬನನ್ನ ಕೊಲೆಗೆ ಯತ್ನಿಸಲಾಗಿದೆ. ಮಂಗಳೂರಿನ ಆರ್ಯ ಸಮಾಜ ರಸ್ತೆಯಲ್ಲಿ ಘಟನೆ ನಡೆದಿರುವುದು.
ಫಳ್ನೀತ್ ನಿವಾಸಿ ಮೊಹಮ್ಮದ್ ಶರೀಫ್ ಎಂಬಾತ ಮಲ್ಲಿಕಟ್ಟೆ ನಿವಾಸಿ ಮೋಹನ್ ದಾಸ್ ಶೆಟ್ಟಿ ಮೂಲಕ ಸುರತ್ಕಲ್ನ ಕಾನಾ ವಾಮಂಜೂರು ಪ್ರದೇಶದಲ್ಲಿ ಭೂ ಖರೀದಿಗೆ ಸುಮಾರು 2 ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ರಂತೆ. ಆದರೆ ಮೋಹನ್ ದಾಸ್ ಶೆಟ್ಟಿ ಮೋಸ ಮಾಡಿದ್ದಾರೆ ಅಂತ ಸಿಟ್ಟಿಗೆದ್ದ ಶರೀಫ್ ಕಾರು ಡಿಕ್ಕಿ ಮಾಡಿ ಮೋಹನ್ ದಾಸ್ರನ್ನ ಕೊಲೆ ಮಾಡೋಕೆ ಯತ್ನಿಸಿದ್ದಾನೆ. ಘಟನೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಮಂಗಳೂರು ಪೂರ್ವ ಪೊಲೀಸ್ ಠಾಣಾ ಪೊಲೀಸರು ಆರೋಪಿ ಶರೀಫ್ನನ್ನ ಬಂಧಿಸಿದ್ದಾರೆ. ಬೆಂಗಳೂರಿನಲ್ಲಿ ಹೆಲ್ಮೆಟ್ ಧರಿಸದೆ ತ್ರಿಬಲ್ ರೈಡಿಂಗ್ ಮಾಡಿದ್ದು ಅಲ್ಲದೆ ಜನರ ಜೊತೆ ಅನುಚಿತ ವರ್ತನೆ ಹಿನ್ನೆಲೆಯಲ್ಲಿ ಅಪ್ರಾಪ್ತ ಸೇರಿದಂತೆ 4 ಮೇಲೆ ಕೇಸ್ ದಾಖಲು ಮಾಡಲಾಗಿದೆ. ಶಿವಾಜಿನಗರದ ಸಂಚಾರ ಪೊಲೀಸರಿಂದ ಪ್ರಕರಣ ದಾಖಲು ಮಾಡಲಾಗಿದೆ. ಹೆಲ್ಮೆಟ್ ಇಲ್ಲದೆ ಯುವಕರು ಬೈಕ್ ಓಡಿಸ್ತಾ ಇದ್ರು. ಇದನ್ನ ಮತ್ತೊಬ್ಬ ಸವಾರ ವಿಡಿಯೋವನ್ನು ಮಾಡ್ತಾ ಇದ್ದ. ಈ ವೇಳೆ ಕೋಪಗೊಂಡು ನಿಂದಿಸಿ ಯುವಕರು ಟೊಮ್ಯಾಟೊ ಎಸೆದಿದ್ರು. ಸದ್ಯ ವಿಡಿಯೋ ಆಧರಿಸಿ 4 ಮೇಲೆ ಕೇಸ್ ದಾಖಲು ಮಾಡಲಾಗಿದೆ. ಮಹಿಳೆಯ ಸರ ಕದ್ದು ಪರಾರಿಯಾಗಿದ್ದ 2 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಮಾರ್ಚ್ 14ನೇ ತಾರೀಕು ಕೋಲಾರದ ಮಾಲೂರು ತಾಲೂಕಿನ ರಾಧಮ್ಮ ಅನ್ನೋರು ಪಡವನಹಳ್ಳಿ ಗೇಟ್ ಬಳಿ ಬಸ್ಗಾಗಿ ಕಾಯ್ತಾ ಇದ್ರು. ಆಗ ಬೈಕ್ನಲ್ಲಿ ಬಂದ 30 ಗ್ರಾಂ ಚಿನ್ನದ ಸರ ಕದ್ದು ಪರಾರಿಯಾಗಿದ್ರು. ಈ ಬಗ್ಗೆ ಪ್ರಕರಣ ದಾಖಲಾಗಿದ್ದು 3 ದಿನದಲ್ಲೇ ಆರೋಪಿಗಳನ್ನು ಮಾಲೂರು ಪೊಲೀಸರು ಬಂಧಿಸಿದ್ದಾರೆ. ಮಾಲೂರು ಮೂಲದ ಆನಂದ್ ಹಾಗೂ ಸುನಿಲ್ ಬಂಧಿಸಿರೋ ಪೊಲೀಸರು 32 ಗ್ರಾಂ ತೂಕದ ಸರ ಹಾಗೂ ಕೃತ್ಯಕ್ಕೆ ಬಳಸಿದ ಬೈಕ್ ಅನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಬಿಜಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಪ್ರಾಪ್ತಿಯನ್ನ ಕೊಲೆ ಮಾಡಲಾಗಿತ್ತು. ಅಪ್ರಾಪ್ತಿಯ ಕೊಲೆ ಮಾಡಿರುವಂತಹ ಆರೋಪಿ ಎಸ್ಕೇಪ್ ಆಗಿದ್ದಾನೆ. ಇನ್ನು ಆರೋಪಿ ಪತ್ತೆಗಾಗಿ ಪೊಲೀಸರು 2 ವಿಶೇಷ ತಂಡವನ್ನು ರಚನೆ ಮಾಡಿದ್ದಾರೆ. ಕೊಲೆಗೆಂದೇ ಪ್ರೀ ಪ್ಲಾನ್ ಮಾಡಿ ಮುಂಜಾನೆಯೇ ಬಾಲಕಿಯನ್ನ ಕರೆದೊಯ್ದು ಕೃತ್ಯವೆಸಗಿರುವಂತಹ ಶಂಕೆ ವ್ಯಕ್ತವಾಗಿದೆ. ಸದ್ಯ ಕೊಲೆ ಕಾರಣ ನಿಗೂಢವಾಗಿದ್ದು ಆರೋಪಿಗಾಗಿ ಹುಡುಕಾಟವನ್ನು ಮುಂದುವರಿಸಲಾಗಿದೆ. ಕಲಬುರಗಿ ನಗರದ ಎಂಜಿ ರೋಡ್ ಸಂಪೂರ್ಣ ಹದಗೆಟ್ಟಿದ್ದು ವರ್ಷದ ಬಳಿಕ ಹದಗೆಟ್ಟ ರಸ್ತೆಗೆ ತೇಪೆ ಹಚ್ಚೋ ಕಾರ್ಯ ನಡೀತಾ ಇದೆ. ಆದರೆ ತೇಪೆ ಹಚ್ಚೋ ಕೆಲಸ ಬಿಟ್ಟು ಹೊಸ ರಸ್ತೆ ನಿರ್ಮಿಸಬೇಕು ಅಂತ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಸಂಘಟನೆ ಆಗ್ರಹಿಸಿದೆ. ರಸ್ತೆ ಕಾಮಗಾರಿ ಸ್ಥಳಕ್ಕೆ ಸಂಘಟನೆಯ ಮುಖಂಡರು ಭೇಟಿ ನೀಡಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೋಲಾರ ತಾಲೂಕಿನ ವೇಮಗಲ್ ಹೋಬಳಿಯ ಪುರಹಳ್ಳಿ ಗ್ರಾಮದಿಂದ ತೋಕಲಘಟ್ಟಕ್ಕೆ ಸಂಪರ್ಕಿಸುವಂತ ರಸ್ತೆಗೆ ಡಾಂಬರು ಹಾಕಲಾಗಿತ್ತು. 5 ದಿನದಲ್ಲೇ ಡಾಂಬರ್ ಕಿತ್ತು ಬಂದಿದೆ. ಸುಮಾರು 75 ಲಕ್ಷ ವೆಚ್ಚದಲ್ಲಿ 1 ಲೇಯರ್ ಡಾಂಬರೀಕರಣವನ್ನ ಮಾಡಲಾಗಿತ್ತು. ಇದು ಕಳಪೆಯಾಗಿದೆ ಅಂತ ಸ್ಥಳೀಯರು ಆರೋಪವನ್ನು ಮಾಡಿದ್ದು ಶಾಸಕ ಕೊತ್ತೂರು ಮಂಜುನಾಥ್ ಗಮನ ಹರಿಸಲಿ ಅಂತ ಸಾರ್ವಜನಿಕರು ಒತ್ತಾಯವನ್ನು ಮಾಡಿದ್ದಾರೆ. ಕೆಲವೊಂದು ತೋಕಲಘಟ್ಟದ ಗ್ರಾಮದ ಕೆಲವೊಂದು ಮುಖಂಡರು, ಕಾಂಗ್ರೆಸ್ ಮುಖಂಡರು ಗುತ್ತಿಗೆದಾರರಾದ ಚಾಮರಾಜನಗರ ಭಾಗದಲ್ಲಿ ದಿನೇ ದಿನೇ ಹುಲಿ ಚಿರತೆ ದಾಳಿ ಹೆಚ್ಚಾಗ್ತಾ ಇದೆ. ಗುಂಡ್ಲುಪೇಟೆ ತಾಲೂಕಿನ ಕಲ್ಲಹಳ್ಳಿ ಗ್ರಾಮದ ಹೊರವಲಯದಲ್ಲಿ ಹುಲಿ ದಾಳಿಯಿಂದ 3 ಕುರಿಗಳು ಮೃತಪಟ್ಟಿವೆ. ಗ್ರಾಮದ ಮಾದಶೆಟ್ಟಿ ಅನ್ನೋರಿಗೆ ಸೇರಿದ ಕುರಿಗಳನ್ನು ಜಮೀನಿನಲ್ಲಿ ಮೇಯಲು ಬಿಟ್ಟಿದ್ದಾಗ ಹಕಲಾಪುರ ಕೆರೆಯ ಸಮೀಪ ಹುಲಿ ದಾಳಿ ನಡೆಸಿದೆ. ಹುಲಿ ದಾಳಿಗೆ 3 ಕುರಿಗಳು ಬಲಿಯಾಗಿವೆ. ಉಡುಪಿಯ ಮೇಗದ್ದೆ ಸೇರಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕಳೆದ 3 ವರ್ಷಗಳಿಂದ ಗೂಳಿಯೊಂದು ಜನರಿಗೆ ತೊಂದರೆ ಉಂಟು ಮಾಡ್ತಾ ಇತ್ತು. ಆ ಗೂಳಿಯನ್ನ ಗ್ರಾಮಸ್ಥರು ಹಾಗೂ ಅರಣ್ಯ ಇಲಾಖೆಯ ಸಹಕಾರದಿಂದ ಸೆರೆ ಹಿಡಿಯಲಾಗಿದೆ. ಸೆರೆ ಹಿಡಿದ ಗೂಳಿಯನ್ನ ಹೆಬ್ರಿಯ ಗಿಲ್ಲಾಳಿಯ ಗೋಶಾಲೆಗೆ ಒಪ್ಪಿಸಲಾಗಿದೆ.